ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೀನಿ. ಖಂಡಿತ ನೋಡಿ, ವೃಷಭ ರಾಶಿ ಅಂದಾಗ ನಾನು ಒಂದು ಮಾತು ಏನ್ ಹೇಳ್ಬೇಕು ಅಂತಂದ್ರೆ, ಕೆಲವು ಚಾನೆಲ್ ಗಳಲ್ಲಿ ನಾನು ನೋಡಿದೀನಿ, ವೃಷಭ ರಾಶಿಯವ್ರ ಟೈಮ್ ಕೆಟ್ಟೋಗ್ಬಿಟ್ಟಿದೆ, ಅವ್ರು ಹಂಗಾಗ್ತಾರೆ ಹಿಂಗಾಗ್ತಾರೆ ಅಂತ ಬಹಳಷ್ಟು ಟೀಕೆಗಳನ್ನ ಕೇಳಿದೀನಿ. ಸೊ ಇವಾಗ ವೃಷಭ ರಾಶಿಯವ್ರ ಬಗ್ಗೆ ಒಪಿನಿಯನ್ ಚೇಂಜ್ ಆಗಿರೋದು ಕೂಡ ನೋಡಿದೀನಿ. ಇಲ್ಲ, ತುಂಬಾ ಚೆನ್ನಾಗಿದೆ ಅವ್ರದ್ದು. ಯಾಕೆ ಅಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದಾರೆ. ಸೊ ಅವರು ಕೂಡ ವೃಷಭ ರಾಶಿನೇ. ಸೊ ಹಾಗಾಗಿ ಇವಾಗ ಒಪಿನಿಯನ್ ಎಲ್ಲಾರ್ದು ಚೇಂಜ್ ಆಗಿದೆ. ಸೊ ಜ್ಯೋತಿಷ ಅನ್ನೋದು ಅವಾಗ ಚೇಂಜ್ ಆಗುವಂತದಲ್ಲ, ನಾವು ದೃಢವಾಗಿ ನಿಂತ್ಕೊಬೇಕು. ನಾನು ಅವತ್ತಿಂದ ಇವತ್ತರೆಗೂ ಅದನ್ನೇ ಹೇಳ್ಕೊಂಡ್ ಬಂದೆ. ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಟೈಮ್ ತುಂಬಾ ಚೆನ್ನಾಗಿದೆ. ಇರೋದ್ರಿಂದ ವೃಷಭ ರಾಶಿಯವರಿಗೆ ಏನೋ ತೊಂದರೆಗಳಾಗುತ್ತೆ ಅನ್ನೋ ಮಾತುಗಳನ್ನ ನಾನು ಕೇಳಿದ್ದೀನಿ. ಆ ರೀತಿ ಯಾವುದೇ ಇಲ್ಲ. ಗುರು ಬದಲಾವಣೆ ಆಗ್ತಿದ್ರು ಕೂಡ ಗುರುವಿನ ದೃಷ್ಟಿಯಿಂದ ತುಂಬಾ ಒಳ್ಳೇದೇ ಆಗ್ತಿದೆ ವೃಷಭ ರಾಶಿಯವರಿಗೆ. ಅದ್ರ ಜೊತೆಗೆ ಬೇರೆ ಬೇರೆ ಗ್ರಹಗಳ ಒಂದು ಆಸ್ಪೆಕ್ಟ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದಲೂ ಕೂಡ ಒಳ್ಳೆ ಫಲಗಳು ಬರ್ತಾ ಇದೆ. ಸೊ ಮೊದಲನೇದಾಗಿ ತಗೊಳಕ್ ಹೋದ್ರೆ ನೋಡಿ, ವೃಷಭ ರಾಶಿನಲ್ಲಿ 12ರಲ್ಲಿ ಕುಜ ಇದ್ದ. 12ರಿಂದ ಲಗ್ನಕ್ಕೆ ಕುಜ ಬರ್ತಾನೆ. ಸೊ ಕುಜನಿಂದ ಆಗ್ತಿದ್ ನೆಗೆಟಿವಿಟಿ ಏನು ಅಂತ ನೋಡಿದ್ರೆ ನೋಡಿ, ಕುಜ ಒಂದ್ ಕಡೆ ಇವರಿಗೆ 12ನೇ ಮನೆ ಅಧಿಪತಿನೂ ಹೌದು, ಅದೇ ರೀತಿನಲ್ಲಿ ಸಪ್ತಮಾಧಿಪತಿನೂ ಹೌದು. ಸಪ್ತಮಾಧಿಪತಿ 12ನೇ ಮನೆಗೆ ಬಂದಾಗ ಏನಾಗುತ್ತೆ, ಸ್ಪೌಸ್ ಅಂದ್ರೆ ಇವರ ಗಂಡ ಆಗಿರ್ಬೋದು ಅಥವಾ ಇವ್ರ ಹೆಂಡತಿ ಆಗಿರ್ಬೋದು, ವೃಷಭ ರಾಶಿಯವರ ಹೆಂಡತಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರುಗಳಾಗೋದು ಅಥವಾ ಸಣ್ಣ ಪುಟ್ಟ ಕಲಹಗಳು ಬರೋದು ಕಾಮನ್ ಆಗಿತ್ತು. ಇವಾಗ ಲಗ್ನಕ್ಕೆ ಬರ್ತಾನೆ. ಸೊ ಆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಯ್ತು. ಎರಡನೇದು, ಲಗ್ನದಲ್ಲೇ ಸೂರ್ಯ ಇದ್ದ, ಈಗ ಏನು 2ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಅಂದ್ರೆ ಸೊ ಆಸ್ ಯೂಶುವಲ್ ಗೌರ್ಮೆಂಟ್ ಇಂದ ಅನುಕೂಲಗಳಾಗ್ತಾ ಇದೆ. ಸೊ ಈಗ ನೋಡಿ, ಇವಾಗ ನಾನು ಆಗ್ಲೇ ಹೇಳ್ದೆ, ಏನೋ ಇವ್ರಿಗೂ ಕೂಡ ಸಿಎಂ ಪಟ್ಟ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವ್ರಿಗೆ ಅನುಕೂಲಗಳು ಚೆನ್ನಾಗ್ ಆಗ್ತಾ ಇದೆ. ಸೂರ್ಯ ಅಂತಂದ್ರೆ ಗೌರ್ಮೆಂಟ್ ಸಂಬಂಧಪಟ್ಟಿದ ಅನುಕೂಲಗಳಲ್ವಾ. ಗೌರ್ಮೆಂಟ್ ಇಂದ ಆಗ್ಬೇಕಾಗಿದ್ದ ಎಲ್ಲಾ ಕೆಲಸಗಳು, ಯಾಕಂದ್ರೆ ಇವ್ರಿಗೆ 12ರಿಂದ ಎಷ್ಟು ಕೆಲಸಗಳು ಸ್ಟಕ್ ಆಗಿತ್ತು ಅದೆಲ್ಲಾನು ಸುಲಭವಾಗಿ ಆಗ್ತಾ ಇದೆ. ಇದೇ 15ಗೆ ಮತ್ತೆ 2ನೇ ಮನೆಗೆ ಬಂದಾಗ ಇನ್ನೂ ಜಾಸ್ತಿ ಅನುಕೂಲಗಳಾಗುತ್ತೆ. ಹಣಕಾಸಿನ ಅಭಿವೃದ್ಧಿನೂ ತುಂಬಾ ಚೆನ್ನಾಗಾಗುತ್ತೆ. ಕೆಲವ್ರಿಗೆಲ್ಲ ಏನಾಗಿರುತ್ತೆ ಅಂತಂದ್ರೆ, ಇವಾಗ ಗೌರ್ಮೆಂಟ್ ಇಂದ ಬರ್ಬೇಕಾಗಿರೋ ಹಣ ಸ್ಟಕ್ ಆಗ್ಬಿಟ್ಟಿರುತ್ತೆ. ಆ ಹಣಗಳು ರಿಲೀಸ್ ಆಗುವಂತದ್ದು ಅಥವಾ ಯಾವ್ದೋ ಭೂಮಿಗೆ ಸಂಬಂಧಪಟ್ಟಿದ ಹಣ ಬಂದಿರೋದಿಲ್ಲ. ಈ ರೀತಿ ಅವ್ರಿಗೆ ಅನುಕೂಲಗಳು ಖಂಡಿತವಾಗ್ಲೂ ಆಗುತ್ತೆ. ಜೊತೆಗೆ ಇವರಿಗೆ ಲಗ್ನಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 2ನೇ ಮನೆಯಿಂದ 3ನೇ ಮನೆಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ 2ನೇ ಮನೆಯಲ್ಲಿದ್ದಾಗ ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಈಗ 3ನೇ ಮನೆಗೆ ಹೋಗ್ತಾ ಇದ್ದಾನೆ. 3ನೇ ಮನೆ ಅನ್ನೋದೇ ಒಂದು ಧೈರ್ಯದ ಮನೆ ಆಗಿರುತ್ತೆ, ಸಾಹಸದ ಮನೆ ಆಗಿರುತ್ತೆ. ಕಷ್ಟಪಟ್ಟು ಶ್ರಮ ಪಟ್ಟು ಕೆಲಸ ಮಾಡ್ತೀನಿ ಅನ್ನೋರಿಗೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುವಂತದ್ದು ಹಾಗೆ ಆಗುತ್ತೆ. ಎರಡನೇದೇನು ಅಂತಂದ್ರೆ, ಇವ್ರಿಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಗ್ತಾರೆ. ಮತ್ತೆ ಇವರ ತಮ್ಮ ತಂಗಿ ಯಾರಾದ್ರೂ ಇದ್ರು ಅಂತಂದ್ರೆ ಅವ್ರ ಕಡೆಯಿಂದನೂ ಕೆಲವು ಅನುಕೂಲಗಳು ಆಗುತ್ತೆ. ಜೊತೆನಲ್ಲಿ ಸ್ವಲ್ಪ ಕೆಲವೊಂದು ಕ್ಲಾಶಸ್ ಕೂಡ ಆಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಸ್ನೇಹಿತರಿಂದ ಒಳ್ಳೆ ಲಾಭಗಳು ಅಥವಾ ಹೊಸ ಹೊಸ ಸ್ನೇಹಿತರು ಸಿಗುವಂತದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಎಸ್ಪೆಷಲಿ ಗುರು ಅನ್ಕೋತಿರೋದ್ರಿಂದ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವ್ರ ಜೀವನದಲ್ಲಿ ಪರಿಚಯ ಆಗಿ ಅದರಿಂದ ಇವ್ರಿಗೆ ಒಳ್ಳೇದ್ ಕೂಡ ಆಗುತ್ತೆ. ಸೊ ಇದೆಲ್ಲಾನು ಕೂಡ ಖುಷಿ ಪಡೋ ವಿಷಯನೇ ಅಲ್ವಾ. ಸೊ ಇನ್ನ ನೆಕ್ಸ್ಟ್ ಅವ್ರಿಗೆ ಗುರುವಿನ ಆಸ್ಪೆಕ್ಟ್ಸ್ ಅಂದ್ರೆ ದೃಷ್ಟಿ ಅಂತ ನೋಡಕ್ ಬಂದಾಗ, ಗುರುವಿನ ದೃಷ್ಟಿ ಇವಾಗ ನಾನು ಹೇಳ್ದೆ ಆಗ್ಲೇ, 12ನೇ ಮನೆಗೆ 7ನೇ ಮನೆ ಅಧಿಪತಿ ಬಂದಿದ್ದಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗತ್ತೆ ಅಥವಾ ಅವ್ರ ಆರೋಗ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಅದೇ ರೀತಿಯಲ್ಲಿ ಗುರುವಿನ ದೃಷ್ಟಿ 7ನೇ ಮನೆ ಮೇಲೆ ಬಿದ್ದಿದೆ. ಅಲ್ಲಿಗೆ ಏನಾಯ್ತು, ನೆಗೆಟಿವಿಟಿಗೆ ಒಂದು ಸೊಲ್ಯೂಷನ್ ಸಿಕ್ತು. ಯಾವ್ದು ಮೇಜರ್ ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ನೆಗೆಟಿವಿಟಿ ಆಗ್ತಿದ್ರು ಕೂಡ ಗುರು ದೃಷ್ಟಿ ಬಿದ್ದಿದ್ರಿಂದ ಪ್ರಾಬ್ಲಮ್ಸ್ ಮೇಜರ್ ಆಗಲ್ಲ, ಅದು ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಗುರುವಿನ ದೃಷ್ಟಿ ಅಂತ ನೋಡಕ್ ಬಂದಾಗ, ಇವರ ಏನು 9ನೇ ಮನೆ ಮೇಲೆ ಬಿದ್ದಿದ್ದಾನೆ, ಅದೃಷ್ಟದ ಮನೆ. ಇವ್ರ ಜೀವನದಲ್ಲಿ ಅದೃಷ್ಟ ಬಂತು ಅಂತ ಅರ್ಥ. ಅದೃಷ್ಟಕರವಾದ ಇವ್ರಿಗೆ ಏನೇನೋ ಕೆಲವೊಂದು ಆಲೋಚನೆಗಳಿರುತ್ತೆ. ನಮ್ಗೆ ಈ ಕೆಲಸಗಳಾಗ್ಬೇಕು, ಆ ಕೆಲಸಗಳಾಗ್ಬೇಕು, ಇಲ್ಲ ಮನೆ ತಗೋಬೇಕು, ಎಲ್ಲದಕ್ಕೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನ 11ನೇ ಮನೆಗೆ ಆಲ್ರೆಡಿ ಶನಿ ಅಲ್ಲೇ ಕುತ್ಕೊಂಡು ಇವ್ರಿಗೆ ಒಳ್ಳೆ ಭಾಗ್ಯಗಳನ್ನ ಕೊಡ್ತಾ ಇದ್ದ, ಅದೃಷ್ಟಗಳನ್ನ ತಂದ್ಕೊಡ್ತಿದ್ದ, ಲಾಭ ತಂದ್ಕೊಡ್ತಿದ್ದ. ಆದ್ರೆ ಅದೇ ಗುರು ದೃಷ್ಟಿನೂ ಬಿದ್ದಾಗ ಆ ಲಾಭ ದುಪ್ಪಟ್ಟಾಯ್ತು, ಇನ್ನೂ ಚೆನ್ನಾಗಾಯ್ತು, ಇನ್ನೂ ಜಾಸ್ತಿ ಅಧಿಕವಾದ ಹಣ ಸಂಪಾದನೆ ಮಾಡೋದಕ್ಕೆ ದಾರಿ ಕೂಡ ಸಿಕ್ಕಂಗ. ಇಲ್ಲಿ ನೆಗೆಟಿವಿಟಿ ಎಲ್ಲಿದೆ, ಯಾವ ಕಡೆಯಿಂದ ನೆಗೆಟಿವಿಟಿನ ಹುಡುಕಿ ನಾವು ಹೇಳಕ್ಕಾಗತ್ತೆ. ತುಂಬಾ ಅದ್ಭುತವಾದ ಒಂದು ಸಮಯ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ಜೊತೆಗೆ ರಾಹುವಿನ ಸಂಚಾರ, ರಾಹು ಬಂದು ಇವ್ರಿಗೆ 10ನೇ ಮನೆ ಕೂತಿರೋದ್ರಿಂದ ವ್ಯವಹಾರದಲ್ಲಿ ತುಂಬಾ ಅವಕಾಶಗಳನ್ನ ಕೊಡ್ತಾನೆ. ಫಾರಿನ್ ಟ್ರಿಪ್ಸ್ ಮಾಡ್ತಾರೆ. ಸೊ ಎಲ್ಲಾ ರೀತಿಯಿಂದನೂ ನೋಡಕ್ ಹೋದಾಗ ಇವ್ರಿಗೆ ಅನಾನುಕೂಲ ಅನ್ನೋದು ಏನೂ ಇಲ್ಲ. ಆದ್ರೆ ಕೇತುವಿನ ಸ್ಥಾನ ಅಂತ ಒಂದು ನೋಡಕ್ ಬಂದಾಗ, ಕೇತು ಇವರಿಗೆ 4ನೇ ಮನೆ ಕೂತಿರೋದ್ರಿಂದ ತಾಯಿ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಆರೋಗ್ಯ ಕೆಡಬಹುದು, ಅಥವಾ ಅವ್ರಿಗೆ ಏನಾದ್ರು ಬೋನ್ ಪ್ರಾಬ್ಲಮ್ಸ್ ಬರುವಂತದ್ದು ಅಥವಾ ಡೆಂಟಲ್ ಪ್ರಾಬ್ಲಮ್ಸ್ ಬರುವಂತದ್ದು, ಈ ರೀತಿ ಸಮಸ್ಯೆನೂ ಬರ್ಬೋದು. ಅಥವಾ ಏನಾದ್ರೂ ಅವ್ರಿಗೆ ಜೀವನದಲ್ಲಿ ಏನೋ ಕಷ್ಟಗಳು ಬರುವಂತದ್ದು, ಏನೋ ಒಂದು ವಿಚಾರಕ್ಕೆ ಕೊರಗುವಂತದ್ದು, ಇದು ಕೂಡ ಆಗ್ತಾ ಇರ್ಬೋದು. ಸೊ ಅವ್ರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. ಇದ್ ಬಿಟ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತದ್ದು,
ಇವ್ರೇನಾದ್ರು ಜಾಗ ತಗೋಬೇಕು ಅನ್ಕೊಂಡಿದ್ರೆ ಅದಕ್ಕೆ ಒಳ್ಳೆ ಅವಕಾಶಗಳು ಸಿಕ್ಕತ್ತೆ. ಸೊ ಯಾವುದೇ ರೀತಿಯಾದ ನೆಗೆಟಿವಿಟಿ ಅನ್ನೋದು ವೃಷಭ ರಾಶಿಯವ್ರಿಗಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಒಂದು ಜೂನ್ ತಿಂಗಳಲ್ಲಿ ಒಳ್ಳೆ ಅದೃಷ್ಟ ತಂದ್ಕೊಡುತ್ತೆ. ಖಂಡಿತವಾಗ್ಲು. ಓಕೆ, ಹಾಗೆ ನೀವೊಂದು ಆರೋಗ್ಯ ಸಂಬಂಧಪಟ್ಟಂಗೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳಿದ್ರಿ. ಅದಕ್ಕೆ ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಏನ್ ಪರಿಹಾರ ಮಾಡ್ತೀವಿ? ಖಂಡಿತ. ಇವ್ರಿಗೆ ಪರಿಹಾರ ಅಂತ ನೋಡಕ್ ಹೋದ್ರೆ ನೋಡಿ, ಮೊದಲನೇದು ಕುಜನ ಒಂದು ಸ್ಥಾನಮಾನ ಚೆನ್ನಾಗಿರ್ಲಿಲ್ಲ, ಮತ್ತೆ ಕುಜ ಬದಲಾವಣೆ ಆದ ನಂತರ ಎಲ್ಲ ಸರಿ ಹೋಗ್ಬಿಡುತ್ತೆ. ಸೊ ಆದ್ರೂ ಕೂಡ ಇವರು ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾಗುತ್ತೆ. ಅಂದ್ರೆ ದಂಪತಿಗಳಿಬ್ರು ಹೋದ್ರೆ ತುಂಬಾ ಒಳ್ಳೇದು. ಹೋಗಿ ಗಣಗ್ಲುವ ಬರುತ್ತಲ್ಲ ಅದನ್ನ ಅರ್ಪಿಸಿ ಒಂದು ಅರ್ಚನೆ ಮಾಡಿಸ್ಕೊಂಡ್ ಬಂದ್ರೆ ಸಾಕು. ಮೇಜರ್ ಆಗಿ ಇನ್ನೇನು ಮಾಡೋದ್ ಬೇಡ. ಸಾಧ್ಯ ಆದ್ರೆ ಒಂದ್ 2 ವಾರಗಳ ಕಾಲ ತೊಗರಿ ಬೇಳೆನ ದಾನ ಮಾಡ್ಬಿಟ್ಟು ಬರ್ಲಿ. ಅಷ್ಟೊಂದು ದೇವಸ್ಥಾನಕ್ಕೆ ಕೊಡ್ಬೇಕು ಅಂತಿಲ್ಲ, ನಿರ್ಗತಿಗಳಿಗೆ ಕೊಡ್ಬೋದು ಅಷ್ಟೇ. ಅದ್ ಬಿಟ್ರೆ ಇವರ ರಾಶಾಧಿಪತಿನ ಬಂಧೆ ಮಾಡ್ಕೊಳ್ಳೋದು. ಅಂದ್ರೆ ಪ್ರತಿದಿನನೂ ಕೂಡ ಅವ್ರು ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಇದೆರಡನ್ನೂ ಅವ್ರು ಪ್ರತಿದಿನನೂ ಕೇಳಿದ್ರೆ ಇನ್ನ ಅವ್ರ ಜೀವನದಲ್ಲಿ ಇನ್ನಷ್ಟು ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಲಕ್ಷ್ಮಿ ಅಷ್ಟೋತ್ರನ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ಇಟ್ಕೊಳ್ಳೋದು, ಮತ್ತೆ ಪ್ರತಿದಿನ ಅದನ್ನ ಹಣೆಗೆ ಇಟ್ಕೊಳ್ಳೋದು. ಇದಿಷ್ಟು ಮಾಡ್ಕೊಂಡ್ರೆ ಸಾಕು, ಇವ್ರಿಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಬರೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.